ಆದ್ರೆ ಜನಗಳನ್ನ ಮನಸ್ಸನ್ನ ಒಡೆದು ಬಿಟ್ರೆ ಒಂದ್ಸರಿ ಕೂಡ್ಸೋದ್ ಕಷ್ಟ, ಒಡೆಯೋದ್ ಈಸಿ. ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್, ನಂಬರ್ 1, ದೇಶದಲ್ಲೇ ನಂಬರ್ 1 ಒಡೆಯೋದ್ರಲ್ಲಿ. ಪಾರ್ಟಿ ಒಡೆಯೋದ್ರಲ್ಲಿ ಹಿಂದೆ JDS ಪಾರ್ಟಿ ಹೊಡೆದ್ರು, ಅದರಿಂದ ಯಾವ್ದೋ ಸಮಾಜವಾದಿ ಪಾರ್ಟಿನ ಯಾವ್ದು ಇತ್ತು ಅಲ್ಲಿನೂ ಬಿಟ್ರು. ಈ ಕಾಂಗ್ರೆಸ್ ಬಂದಿದ್ದಾರೆ, ಕಾಂಗ್ರೆಸ್ ಯಾವಾಗ ಹೊಡಿತಾರೋ ಗೊತ್ತಿಲ್ಲ, ಅದು ನವೆಂಬರ್ಗೆ ಏನೋ ಫಿಕ್ಸ್ ಆದಂಗೈತೆ ಹೊಡೆಯೋದನ್ನು ಕೂಡ. ಈಗ ಜಾತಿಗಳನ್ನ ಧರ್ಮಗಳಿಗೆ ಕೂಡಿಸ್ಬೇಕು, ಒಟ್ಟು ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಸಿದ್ದರಾಮಯ್ಯ ಪ್ರಾಯೋಜಿತವಾದಂತ ಈ ವರದಿ ಏನಿದೆ ಇದು ಅವೈಜ್ಞಾನಿಕ. ಯಾರದೇ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಬರ್ದಿರೋ ವರದಿ ಅಲ್ಲ ಇದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮನೆಗಳಿಗೆ ಹೋಗಿಲ್ಲ ಇವರು. ಹೇಳಿದ ಸಿದ್ದರಾಮಯ್ಯ, ಏನ್ ವರದಿ ಅಂದ್ರೆ ಏನ್ ಎಲ್ಲಾರ ಮನೆಗೂ ಹೋಗ್ಬಿಡ್ಬೇಕಾ? ಯಾವ್ದು ಅಥೆಂಟಿಕ್ ವರದಿ? ಮಿಸ್ ಆಗಿ ಆತೈತಪ್ಪ ಅಂತಾರೆ. ಅಂತ ವರದಿ ಯಾಕೆ ಕರಿಬೇಕು? ಕರ್ನಾಟಕ ಇದರ ಸಾಫ್ಟ್ವೇರ್ ಅಲ್ಲಿ ನಂಬರ್ 1, ಇಡೀ ಪ್ರಪಂಚಕ್ಕೆ 1 ನಾವು ಸಾಫ್ಟ್ವೇರ್ ಅಲ್ಲಿ. ಅಷ್ಟ್ ಮಾಹಿತಿ ಇಲ್ವಾ? ರೇಷನ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ? ಆಧಾರ್ ಕಾರ್ಡ್ ಇಲ್ವಾ? ಎಲ್ಲಾ ಇಲಾಖೆಯಲ್ಲೂ ಅವ್ರದೇ ಲಿಸ್ಟ್ ಇದೆ, ಲಿಸ್ಟ್ ಎಲ್ಲಾ ಇಲಾಖೆಯಲ್ಲೂ ಇದೆ, ಅವ್ರವ್ರ ಸಂಬಂಧಪಟ್ಟಿದ್ದು. ಇಷ್ಟೆಲ್ಲ ಇದ್ದು RDPR ದಾಖಲೆ ಇದೆ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ದಾಖಲೆ ಇದೆ, ಎಲ್ಲಾ ನಿಗಮಗಳಲ್ಲಿ ದಾಖಲೆ, ಇಷ್ಟೆಲ್ಲಾ ದಾಖಲೆಗಳು ಇದ್ದೂ ಕೂಡ ನೀವು ವೆರಿಫಿಕೇಶನ್ ಮಾಡಕ್ಕೆ ಮನೆಗಳ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ತಾನೆ. ನಾವೇನು ವಿರೋಧಿಗಳಲ್ಲ, ಆದ್ರೆ ನಿಮ್ಮನ್ನ ಯಾರನ್ನೋ ಓಲೈಕೆ ಮಾಡಕ್ಕೆ, ವೋಟ್ ಓಲೈಕೆ ಮಾಡ್ಕೊಳಕ್ಕೋಸ್ಕರ, ವೋಟ್ಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ಸಿನ DNA ಅಲ್ಲೇ ಒಡೆಯುವಂಥದ್ದು ಬ್ರಿಟಿಷರು ಇವ್ರು ಕೊಟ್ಟೋಗಿರೋದು. ಏನ್ ಬ್ರಿಟಿಷರ ಮೇಲೆ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ತಗೊಂತೀನಿ ಅಂತ ಹೇಳ್ತಾರೆ. ಹೋರಾಟ ಮಾಡಲ್ಲ, ತಗೊಂಡಿದ್ದು ಶೇರ್ ಮಾಡ್ಕೊಂಡು ಬಿಟ್ಕೊಡ್ತೀರಿ, ಪಾಕಿಸ್ತಾನ ಬಿಟ್ಕೊಡ್ತೀರಿ, ಬಾಂಗ್ಲಾದೇಶ ಬಿಟ್ಕೊಡ್ತೀರಿ ಅಂತ ನೀವು ಹೊಡೆದವರು. ಮತ್ತು ಮಹಾತ್ಮ ಗಾಂಧೀಜಿ ಏನು ಕಾಂಗ್ರೆಸ್ ಇತ್ತು ಅದು ಹೋಯ್ತಲ್ಲ, ಕಾಂಗ್ರೆಸ್, ಕಾಂಗ್ರೆಸ್, ಈ ಕಾಂಗ್ರೆಸ್, ಆ ಕಾಂಗ್ರೆಸ್ ಎಲ್ಲ ಆಗೋಯ್ತು. ಆಮೇಲೆ ಈಗ ಉಳಿದಿರೋದು ಕಾಂಗ್ರೆಸ್. ಈಗ ಒರಿಜಿನಲ್ ಕಾಂಗ್ರೆಸ್ ಏನಿಲ್ಲ. ಇವ್ರು ಯಾರು ಒರಿಜಿನಲ್ಗಳು ಅಲ್ಲ, ಇವಾಗ ಇರೋರು ಯಾರು ಒರಿಜಿನಲ್ ಗಿರಾಕಿಗಳೇ ಅಲ್ಲ. ಇದ್ದವ್ರ ಪುಣ್ಯಾತ್ಮರು, ಅವ್ರ ಪಾಪ ಹೋದ್ರು ದೇಶಕ್ಕೋಸ್ಕರ ತ್ಯಾಗ ಮಾಡಿ. ಈ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು, ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೆ ಬ್ರಿಟಿಷರು, ಆ ಪದ ಕೊಟ್ಟಿದ್ದೆ ಬ್ರಿಟಿಷರು, ಕಾಂಗ್ರೆಸ್ ಅನ್ನೋ ಪದ ಕೊಟ್ಟಿದ್ದೆ ಬ್ರಿಟಿಷರು. ಅದರಿಂದ ಈ ಜಾತಿ ಗಣತಿ ಏನಿದೆ ಇದು ಜಾತಿಗಳನ್ನ ಒಡೆಯುವಂಥದ್ದು. ಜಾತಿ ಅಂದ್ರೆ ಧರ್ಮಗಳನ್ನ ಒಡೆಯೋದಲ್ಲ, ಇದು ಒಕ್ಕಲಿಗರಲ್ಲೇ ಬೆಂಕಿ ಹಚ್ಚೋದು, ಲಿಂಗಾಯತರಲ್ಲೇ ಬೆಂಕಿ ಹಚ್ಚೋದು, ಅಂದ್ರೆ ಭಾಗ ಮಾಡ್ಬಿಡೋದು, ಹೊಡೆದಾಡ್ರಿ ಸಾಯ್ರಿ ಅಂತ. ಒಟ್ಟಾಗ್ಬೇಕು ಅನ್ನೋ ಮನಸ್ಥಿತಿ ಅಲ್ಲ. ಅದರಿಂದ ಇದು ಒಪ್ಪೋ ಅಂತ ಒಂದು ವರದಿ ಅಲ್ಲ. ಈಗಲೂ ಸರ್ಕಾರಕ್ಕೆ ಜ್ಞಾನ ಇದ್ರೆ, ಬುದ್ಧಿ ಇದ್ರೆ ವರದಿಯನ್ನ ವಾಪಸ್ ಪಡೆದು ಸೈಂಟಿಫಿಕ್ ಆಗಿ ಪ್ರತಿ ಮನೆಗೂ ಹೋಗಿ, ಯಾಕಂದ್ರೆ ಇದು ದಾಖಲೆ ಆಗುವಂಥದ್ದು. 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, 6 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ಪ್ರತಿ ಮನೆಗೂ ಹೋಗಿ ಡೇಟಾಸ್ ತಗೊಂಡು ವರದಿ ಕೊಟ್ರೆ ಅದು ನಿಜವಾದಂತ ವರದಿ.